لأجاريهم قلدت ظاهر ما فيهم فبدوت شخصا آخر كي أتفاخر وظننت أنا. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ದಿನ ಭಾನುವಾರ 31 ಮಾರ್ಚ್ 2024. ಇವತ್ತು ನಮ್ಮ ಛೋಟಿ ಮಸ್ಜಿದಿ ಅಥವಾ ನೂರಲ್ ಅಲ್ಲಾ ನೂರ ಮಸ್ಜಿದ್ ಅಂತ ಹೇಳ್ತೀವಿ, ಈ ಮಸ್ಜಿದಿ ಕಮಿಟಿಯವರು ಇವತ್ತು ಎಲ್ರಿಗೂ ಅಂದರೆ ಎಲ್ಲ ಹಿಂದೂಸು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ಗೆ ಒಂದು ಇಫ್ತಿಯಾರ್ನ ಇಲ್ಲಿ ಅರೇಂಜ್ ಮಾಡಿದ್ರು. ಇವತ್ತು ಅನೇಕ ಜನ ನಮ್ಮ ಹಿಂದೂ ಬ್ರದರ್ಸು ಹಾಗೂ ಕ್ರಿಶ್ಚಿಯನ್ ಬ್ರದರ್ಸು ಇವತ್ತು ಬಂದು ಭಾಳ ಸಂತೋಷದಿಂದ ಮಸ್ಜಿದ್ ನೋಡಿ ಈ ಮಸ್ಜಿದಲ್ಲಿರೋ ಒಂದು ಪೀಸ್ ಒಂದು ವಾತಾವರಣನ ಅಬ್ಸರ್ವ್ ಮಾಡಿ ಭಾಳ ಸಂತೋಷವಾಗಿ ಹೋಗಿದ್ದಾರೆ. ಅಂದರೆ ಎಲ್ಲರೂ ಒಂದೇ ಮೆಸೇಜ್ ಕೊಡ್ತಾಯಿದ್ರು, ಅಂದರೆ ದೇವರು ಒಬ್ಬನೇ ಅಲ್ಲ ಒಬ್ಬನೇ ಇರೋದು ಅಂತ ಹೇಳ್ತಾಯಿದ್ರು. ಇವತ್ತು ನಮ್ಮ ಮುಸ್ಲಿಂ ಸ್ನೇಹಿತರು, ಸಹೋದರರು ನಮಗೆಲ್ಲ ಇನ್ವೈಟ್ ಮಾಡಿ ಇಫ್ತಾರ್ ಬದಲೇಬೇಕು ಅಂತ ಹೇಳಿದ್ರು. ಇಫ್ತಾರ್ ಪಾರ್ಟಿಗೆ ಅವರು ಉಪವಾಸ ಬಿಡೋ ಟೈಮಲ್ಲಿ ನಾವು ಭಾಗವಹಿಸೋದು ನಮ್ಮದು ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ದೇವಸ್ಥಾನ, ಮಸೀದಿ ಆದ್ರೂ, ಚರ್ಚ್ ಆದ್ರೂ, ಮಂದಿರ ಆದ್ರೂ ಎಲ್ಲರೂ ಪ್ರೇಯರ್ ಮಾಡುವಂಥ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಮೆಕ್ಕಾದಲ್ಲಿ ಎಷ್ಟು ಪವಿತ್ರ ಇದೆಯೋ ಅದೇ ಪವಿತ್ರತೆ ನಿಮ್ಮ ಮಸೀದಿ ಎಲ್ಲೂ ಇದೆ. ತುಂಬ ಸಂತೋಷ ಆಯಿತು. ನೀವೆಲ್ಲ ಒಳ್ಳೆ ಅಣ್ಣ ತಮ್ಮನೆಲ್ಲ ಒಗ್ಗಟ್ಟಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದೀರಿ. ನಮ್ಮ ಬಾಂಧವ್ಯ, ನಾವು ಹಿಂದೂ ಮುಸ್ಲಿಂ ಅನ್ನೋದು ಸಹೋದರತ್ವ ಸದಾ ಹೀಗೆ ಇರಲಿ. ಎಸ್ಪೆಷಲಿ ನಮ್ಮ ಕಾಡುಗೋಡಿನಲ್ಲಿ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ದಿರ ನಾವು ಅಣ್ಣ ತಮ್ಮ ಥರ ಬದುಕಿದ್ವಿ. ಮುಂದೇನು ಹೀಗೆ ಬದುಕೋಣ. ಯಾರು ಅಲ್ಲಾಹನ ಒಂದು ಕಟ್ಟುನಿಟ್ಟಿಗೆ ಒಳಪಟ್ಟು ಆತನಿಗೆ ವಿಧೇಯನಾಗ್ತಾನೋ ಅವನಿಗೆ ಮುಸ್ಲಿಂ ಅನ್ನೋದು. ಅಬ್ದುಲ್ಲಾ ಅಂತ ಹೆಸರಿಟ್ಕೊಂಡು ಭಾರತದಲ್ಲಿ ಹೋದ್ರೆ ಅವನು ಮುಸ್ಲಿಂ ಯಾಕಂದ್ರೆ ಕುರಾನ್ ಹೇಳುತ್ತೆ ಕುಡಿಬಾರ್ದು. ಈ ತರ ವಿಷಯ ಅಂದ್ರೆ ನಾನು ಹೇಳೋದು, ವೇದ ಗ್ರಂಥದಲ್ಲಿ ಇರುವಂತಹ ಒಂದು ಮಾರ್ಗದರ್ಶನವನ್ನು ಯಾರು ಅಳವಡಿಸಿಕೊಂಡು ನಡೀತಾನೋ, ಆ ಸೃಷ್ಟಿಕರ್ತನಿಗೆ ಮಾರ್ಗದರ್ಶನಕ್ಕೆ ಯಾರು ತನ್ನನ್ನು ತಾನು ಅಧೀನಪಡಿಸ್ತಾನೋ ಅವರಾಗಿದ್ದಾರೆ ಮುಸ್ಲಿಂ. ಹೀಗೆ ಈ ಜ್ಞಾನವನ್ನು ಇದರಿಂದ ಮುಂಚೆ ಹೇಳಿದಂತ. ನನ್ನ ಹೆಸರು ಶ್ರೀನಾಥ್ ಅಂತೇಳಿ, ಕಾಡುಗುಡಿ ಗ್ರಾಮದ ನಿವಾಸಿ. ನಾನು ಇದಾಗಿಂದಲೂ ಕಾಡುಗುಡಿಯಲ್ಲಿ ನಮ್ಮಲ್ಲಿ ಮುಸ್ಲಿಮ್ಸ್ ಆಗಲಿ, ಹಿಂದೂಗಳಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ ಯಾವುದೇ ಭೇದ ಭಾವ, ಜಾತಿ ಭಾವ, ಧರ್ಮ ಭಾವ ಯಾವುದೇ ಇಲ್ಲದಿರುವಂಥ ಈ ಅನೇಕತೆಯಲ್ಲಿ ಏಕತೆಯನ್ನು ನೋಡುವಂಥ ನಮ್ಮ ಗ್ರಾಮದಲ್ಲಿ ಈ ರಂಜಾನ್ ತಿಂಗಳಲ್ಲಿ ಪ್ರತಿ ವರ್ಷದಂತೆ ನಮ್ಮೆಲ್ಲರನ್ನೂ ಹಿಂದೂಗಳು, ಕ್ರಿಶ್ಚಿಯನ್ನ, ಅನ್ಯ ಧರ್ಮದವ್ರನ್ನೆಲ್ಲರನ್ನೂ ಕರೆಸಿ ನಮ್ಮ ಮುಸಲ್ಮಾನ ಬಂಧುಗಳು ಅವರ ಹಬ್ಬದ ಜೊತೆಗೆ ನಮ್ಮನ್ನು ಜೊತೆಗೂಡಿಸಿ ರಂಜಾನ್ ತಿಂಗಳಲ್ಲಿ ಆಚರಣೆ ಮಾಡಿ ಆ ರಂಜಾನ್ ತಿಂಗಳ ವಿಶೇಷತೆಗಳನ್ನು ಪ್ರತಿಯೊಬ್ಬರಲ್ಲಿ ಮುಟ್ಟುವಂಥದ್ದು. ಇಸ್ಲಾಂ ಅಂದರೆ ಶಾಂತಿ ಅಂದರೆ ನಾವೆಲ್ಲ ಮಾನವೀಯ ಗುಣಗಳನ್ನು ಹೊಂದಿರುವಂಥ ಅನೇಕತೆಯಲ್ಲಿ ಏಕತೆಯನ್ನು ತೋರಿಸಿ ನಮ್ಮ ಊರಿನ ಎಲ್ಲರೂ ಒಟ್ಟಿಗೆ ನಾವು ಇರುವಂಥ ಸಂಭ್ರಮದ ಈ ಆಚರಣೆಗೆ ನಾವು ಪಾಲ್ಗೊಳ್ತಾ ಇದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಿ ಅಲ್ಲಾ ಮಾಲಿಕ್ ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡಲಿ. ಭಗವಂತ ಒಬ್ಬನೇ ಇರೋದು, ಅವನು ನಿರಾಕಾರ, ಅವನಲ್ಲಿ ಎಲ್ಲ ಥರದ ಗುಣಗಳಲ್ಲಿ ನಮಗೂ ಬರಲಿ ಅಂತೇಳಿ ಎಲ್ಲ ಪ್ರಾರ್ಥನೆ, ಊರಿಗೂ ಒಳ್ಳೆಯದಾಗಲಿ, ಎಲ್ಲ ಮನುಷ್ಯರಿಗೂ ಒಳ್ಳೆಯದಾಗಲಿ ಅಂತ ಈ ರಂಜಾನ್ ತಿಂಗಳಲ್ಲಿ ನನ್ನ ಸ್ನೇಹಿತರಿಗೂ ಮತ್ತು ಇಲ್ಲೆಲ್ಲರೂ ಕರೆದಿರುವಂಥ ಎಲ್ಲ 7 ಮಸೀದಿಯಲ್ಲಿರುವಂಥ ಎಲ್ಲ ಮುಸಲ್ಮಾನ ಬಂಧುವರಿಗೂ ನಾನು ಸಂತೋಷದಿಂದ ಹ್ಯಾಪಿ ರಂಜಾನ್ ಅಂತ ಹೇಳೋಕ್ಕೆ ಇಚ್ಛಿಸ್ತೀನಿ. ಇವತ್ತು ಒಂದು ಪವಿತ್ರವಾದಂತಹ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಇಫ್ತಾರ್ ಪಾರ್ಟಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಬಾಂಧವರು, ಕಾಡುಗುಡಿನ ನಮ್ಮ ಮುಸ್ಲಿಂ ಬಾಂಧವನು ನನ್ನೂ ಕರೆದು, ಇದು ನಾನು ಒಂದು ಫಸ್ಟ್ ಟೈಮು ಇಂಥ ಒಂದು ಔತಣ ಕೊಡಲಿಕ್ಕೆ ನನ್ನ ಕರೆದು ಬಹಳ ಸಂತೋಷ ಆಯಿತು. ಈ ಒಂದು ಒಗ್ಗಟ್ಟು ಮತ್ತು ಇವತ್ತು ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ಏನು ನಮಗೆಲ್ಲರೂ ಕೂಡ ತಿನ್ನಲಿಕ್ಕೆ ಹಣ್ಣು ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಬಾಂಧವರಲ್ಲಿ
ಈ ಕಾಡುಗೋಡಿಯ ಸುತ್ತಮುತ್ತ ಎಲ್ಲ ಅಣ್ಣ ತಮ್ಮನ ರೀತಿಯಲ್ಲಿ ನಾವಿವತ್ತು ಸೇರಿ ಇಂಥ ಒಂದು ಅವಕಾಶ ಮಾಡಿಕೊಂಡಂತಹ ಈ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಅತಿ ಪ್ರೀತಿಯಿಂದ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. لأجاريهم قلدت ظاهر ما فيهم فبدوت شخصا آخر كي أتفاخر. ಏನಿವತ್ತು ನಮ್ಮ ಕಾಡುಗುಡಿಯ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಮಸೀದಿಯಲ್ಲಿ ಇವತ್ತಿನ ದಿವಸ ನಾವು ಹಿಂದೂ ಮತ್ತು ಮುಸ್ಲಿಂ ಮತ್ತು ಬೇರೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನಾವುಗಳೆಲ್ಲ ಕೂಡ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಈ ರಂಜಾನ್ ತಿಂಗಳು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ತಿಂಗಳು. ಈ ಒಂದು ತಿಂಗಳಿನಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರು, ಎಲ್ಲ ಜಾತಿ ಜನಾಂಗ, ಪ್ರಾಣಿ ಪಕ್ಷಿಗಳು, ಎಲ್ಲ ಬೆಟ್ಟ ಗುಡ್ಡಗಳು ಪ್ರಕೃತಿಗೋಸ್ಕರ ಎಲ್ಲರಿಗೋಸ್ಕರ ಅವರು ಪ್ರಾರ್ಥನೆಗಳನ್ನು ಮಾಡಿಕೊಡ್ತಾರೆ. ನನ್ನ ಹೆಸರು ಡಾಕ್ಟರ್ ಜಯಕುಮಾರ್ ಅಂತ. ಇದೊಂದು ಮೊದಲನೇ ಅನುಭವ ಆ್ಯಕ್ಚುಲ್ ಆಗಿ ಪಾರ್ಟಿ ಮಸೀದಿಗೆ ಬಂದಿರೋದು. ಮೊದಲನೇ ಅನುಭವ ತುಂಬ ಚೆನ್ನಾಗಿದೆ. ಬರಬೇಕಾದ್ರೆ ಹೆಂಗಪ್ಪ ಅಂತ ಬಂದೆ, ಆದರೆ ಬಂದಮೇಲೆ ಎಲ್ಲ ಅಣ್ಣ ತಮ್ಮಂದರು ಎಲ್ಲ ಧರ್ಮದವರಿದ್ದಾರೆ. ಎಲ್ಲ ಒಂದು ಸಹಬಾಳ್ವೆನ ಸೂಚಿಸುವಂಥ ಒಂದು ಜಾಗವಾಗಿ ನೋಡಬೇಕು. ಮತ್ತು ಇನ್ನೊಂದು ಧರ್ಮ ಇಸ್ಲಾಂ ಧರ್ಮ ತಿಳ್ಕೊಳ್ಳೋಂಥದ್ದು ನನ್ನ ಫ್ರೆಂಡ್ಸು ಕರೆದಿಲ್ಲಿ ಹೇಳಿದ್ರು ನಮಾಜು ಎಲ್ಲ ನಾನು ಯಾವ ರೀತಿ ಮಾಡಬೇಕು ಮತ್ತು ಒಂದು ನಮ್ಮ ಕುರಾನ್ ಪತ್ನಿ ತಲೆಯಿರೋದ್ಮೇಲೆ ಖಂಡಿತವಾಗಿ ಓದ್ತೀವಿ. ಯಾಕಂದರೆ ಎಲ್ಲ ಧರ್ಮಗಳು ಒಂದೇ ದೇವರೊಬ್ಬ ನಾಮ ಹಲವು ನಾವು ಮಾಡಬೇಕು. ಹಾಗಾಗಿ ನಾವು ಅಲ್ಲಾಹನ್ನು ಸಹ ನಂಬ್ತೀವಿ. ಬಹಳ ಸಂತೋಷ ಆಗಿದೆ, ಬಹಳ ಸಂತೋಷ ಆಗಿದೆ. ಎಲ್ಲ ನಮ್ಮ ಅಣ್ಣ ತಮ್ಮಂದರು ಧರ್ಮಾತೀತವಾಗಿ ಇರೋದು ನೋಡಿ ಬಹಳ ಸಂತೋಷ. ಥ್ಯಾಂಕ್ ಯು.